ನಮಸ್ಕಾರ ವೀಕ್ಷಕರೇ, ಮಯೂರ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶ್ಚಿತ ಕೆಂಪೇಗೌಡ. ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಬಾಣತಿಯರ ಸರಣಿ ಸಾವುಗಳಿಗೆ ಸರ್ಕಾರ ಸಣ್ಣ ಚಕಾರವನ್ನ ಕೂಡ ಎತ್ತದೆ ಸುಮ್ಮನಾಗ್ಬಿಟ್ಟಿದೆ. ಕಳೆದ 1 ತಿಂಗಳಲ್ಲಿ ಅಲ್ಲಿ 5 ಬಾಣತಿಯರ ಪ್ರಾಣಹರಣವಾಗಿದೆ. ಇದಕ್ಕೆ ಬಹುತೇಕ ನಮ್ಮ ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆ ಹಾಗೂ ಬೇಜವಾಬ್ದಾರಿ ವೈದ್ಯರು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇನ್ನು ಸರ್ಕಾರಿ ಆಸ್ಪತ್ರೆಗಳ ವ್ಯವಸ್ಥೆ ಬಗ್ಗೆ ನಾವೇನು ಬಿಡಿಸಿ ಹೇಳಬೇಕಾಗಿಲ್ಲ ನೋಡಿ. ಯಾವ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಆರೋಗ್ಯ ಕ್ಷೇತ್ರದಲ್ಲಿ ಸುಧಾರಣೆ ಆಗೋದಂತೂ ಕನಸಿನ ಮಾತಾಗೋಗಿದೆ. ಯಾರಿಗೂ ಇದು ಬೇಕಾಗೂ ಇಲ್ಲ. ಇನ್ನು ಖಾಸಗಿ ಆಸ್ಪತ್ರೆಗಳು ಜನರ ಹಣವನ್ನು ಲೂಟಿ ಮಾಡಬೇಕು ಅಂದರೆ ಸರ್ಕಾರಿ ಆಸ್ಪತ್ರೆಗಳನ್ನು ಇದೇ ಅಧ್ವಾನದ ಸ್ಥಿತಿಯಲ್ಲೇ ಇರಬೇಕಲ್ವಾ? ಆರೋಗ್ಯ ಇಲಾಖೆ ಏನಿದ್ರು ಇವರೆಲ್ಲರಿಗೂ ಒಮ್ಮದ್ದು ರೀತಿಯ ಸೊಂಪಾಗಿ ಹುಲ್ಲು ಬೆಳೆದಿರೋ ಗೋಮಾಳ ಇದ್ದಾಗ ಆಗ್ಬಿಟ್ಟಿದೆ. ಅದೆಷ್ಟು ಬೇಕಾದರೂ ಮೇಯ್ಬಹುದು ಅನ್ನೋ ಖುಷಿ ಬಿಟ್ಟರೆ ಇವರಿಗೆ ಜನಗಳ ಬಗ್ಗೆ ಸ್ವಲ್ಪವೂ ಕೂಡ ಕಾಳಜಿ ಅನ್ನೋದೇ ಇಲ್ಲ. ಇದು ಯಾವ ಮಾನಗೆಟ್ಟ ಸರ್ಕಾರ ಬಂದರೂ ಬದಲಾಗೋದಿಲ್ಲ ನೋಡಿ. ಕನಿಷ್ಠ ಹೀಗೆ ಸರಣಿಯಾಗಿ ಜೀವ ತೆಗೆಯೋ ಯಮನ ಕೆಲಸವನ್ನೇ ಕಾಂಟ್ರಾಕ್ಟ್ ತೆಗೆದುಕೊಳ್ಳೋದಾದರೂ ನಿಲ್ಲಿಸ್ಬಿಟ್ಟಿದ್ರೆ ಅದೇ ಇವರುಗಳಿಗೆ ಮಾಡೋ ದೊಡ್ಡ ಉಪಕಾರ ಆದರೂ ಆಗಿರುವುದು. ಕೇವಲ 1 ತಿಂಗಳಲ್ಲಿ ಒಂದೇ ಆಸ್ಪತ್ರೆಯಲ್ಲಿ 5 ಜನ ಬಾಣತಿಯರು ಸತ್ತಿದ್ದಾರೆ ಅಂದರೆ ಅವರೆಲ್ಲರೂ ಆಯಸ್ತೀರಿ ಸಾಯೋದಿಕ್ಕೆ ಸಾಧ್ಯನಾ? ಮುಖ್ಯಮಂತ್ರಿ ಅನ್ಸ್ಕೊಂಡ ನಿರ್ದಯಿ ಮನುಷ್ಯನಿಗೆ ತನ್ನ ಕುರ್ಚಿಗಿಂತ ಬೇರೇನು ಮುಖ್ಯ ಅಲ್ಲ ನೋಡಿ. ಜನಗಳ ಪ್ರಾಣ ಅವರಿಗೆ ಈಗ ಯಾವ ಲೆಕ್ಕಕ್ಕೂ ಕೂಡ ಇಲ್ಲ. ಈಗ ಸದ್ಯಕ್ಕೆ ಸಿದ್ದರಾಮಯ್ಯ ಅವರಿಗೆ ಬಳ್ಳಾರಿಗಿಂತ ಡೆಲ್ಲಿ ಮುಖ್ಯ ಆಗೋಗಿದೆ. ಇನ್ನು ನಾಲಾಯಕ್ ಉಸ್ತುವಾರಿ ಸಚಿವ ಅಲ್ಲಿ ಸತ್ತಿರೋರು ಮುಸ್ಲಿಮರಾಗಿದ್ರೆ ಕಂತೆ ನೋಟುಗಳನ್ನ ಹಿಡ್ಕೊಂಡು ಓಡಾಡ್ತಿದ್ರೆ ಏನೋ ಗೊತ್ತಿಲ್ಲ. ಸದ್ಯಕ್ಕೆ ಆ ಮಂತ್ರಿ ವಕ್ಫ್ ಆಸ್ತಿ ಕಬಳಿಸೋದ್ರಲ್ಲಿ ಬ್ಯುಸಿ ಆಗೋಗಿದ್ದಾರೆ. ಇನ್ನು ಆರೋಗ್ಯ ಸಚಿವರು ಅನಾರೋಗ್ಯದಿಂದ ಮಲಗಿ ಯಾವ ಕಾಲವಾಯಿತೋ ಗೊತ್ತಿಲ್ಲ. ಅವರು ಎದ್ದೇಳಬೇಕಾದ್ರೆ ಮತ್ತೊಮ್ಮೆ ಕರೋನಾನೇ ಬರಬೇಕು ಅನ್ಸುತ್ತೆ. ಅಬ್ಬಾ, ಎಂಥ ಸರ್ಕಾರ, ಎಂಥ ಆರೋಗ್ಯ ಮಂತ್ರಿ, ಎಂಥ ಉಸ್ತುವಾರಿ ಸಚಿವ. ಕರ್ನಾಟಕದ ಜನ ಇಂಥವ್ರನ್ನ ಪಡೆಯೋದಕ್ಕೆ 7 ಜನ್ಮಗಳ ಪುಣ್ಯ ಮಾಡಿರ್ಬೇಕು ನೋಡಿ. ಈ ಜಡ್ಡುಗಟ್ಟಿದ ನಿರ್ದಯಿ ಆರೋಗ್ಯ ಇಲಾಖೆಗೆ ಸರಿಯಾದ ಸರ್ಜರಿ ಮಾಡಿ ಟ್ರೀಟ್ಮೆಂಟ್ ಕೊಡೋದು ಸದ್ಯಕ್ಕಂತೂ ಸಾಧ್ಯವೇ ಇಲ್ಲ. ಆದರೆ ಭಯಾನಕ ಬಿಮ್ಸ್ ಆಸ್ಪತ್ರೆ ಮಾತ್ರ ಬಾಣತಿಯರ ಸಾವಿಗೆ ಬಕಾಸುರನ ಬಾಯಿ ಬಿಟ್ಟು ಕೂತಿದೆ. ಅದಕ್ಕೆ ಅಲ್ಲಿನ ಸಿಬ್ಬಂದಿಗಳು ಯಮಬಂಟರ ಹಾಗೆ ಕೇಕೆ ಹಾಕ್ಕೊಂಡು ಕಾಯ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯ ಸರ್ಕಾರದ 6ನೇ ಗ್ಯಾರಂಟಿ. ಅದೇ ಸಾವಿನ ಗ್ಯಾರಂಟಿ ಆಗೋಗಿದೆ. ಕರ್ತವ್ಯ ಪ್ರಜ್ಞೆಯ ಕತೆ ಹಾಳಾಗಿ ಹೋಗ್ಲಿ, ಕನಿಷ್ಠ ಮನುಷ್ಯತ್ವ ಕೂಡ ಇಲ್ಲ. ಅಂದರೆ ಈ ಮಂತ್ರಿಗಳಿಗೆ, ಆಸ್ಪತ್ರೆಯ ವೈದ್ಯರಿಗೆ ತಿಂದಿದ್ದು ಏಕೆ ಜೀರ್ಣವಾಗುತ್ತೋ ಗೊತ್ತಿಲ್ಲ ನೋಡಿ. ಮುಂದೊಂದು ದಿನ ಇವರು ಕೂಡ ಇದೇ ರೀತಿ ಡೆತ್ ಬೆಡ್ನಲ್ಲಿ ಮಲಗಿದಾಗಾದರೂ ಪಶ್ಚಾತ್ತಾಪ ಪಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಷ್ಟೇ.